ಏನೀಗ ಲೋಕಸಭೆ ಚುನಾವಣೆ ಫೈನಲ್ ಆಗಿದೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಪರವಾಗಿ ರಾಜ್ಯದ ಜನತೆ ಇದ್ದಾರೆ ಅನ್ನೋದಕ್ಕೆ ಓವರಾಲ್ ಪರ್ಸೆಂಟೇಜಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿಗೆ ಪರ್ಸೆಂಟೇಜ್ ಆಗಿರ್ಬೋದು. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಸೀಟು ಪಾರ್ಲಿಮೆಂಟ್ ಮೆಂಬರ್ ಇತ್ತು. ಇವತ್ತು 9 ಪಾರ್ಲಿಮೆಂಟ್ ಮೆಂಬರ್ಸ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಆಡಳಿತ ಪರವಾಗಿ ಕರ್ನಾಟಕ ರಾಜ್ಯದ ಜನತೆ 10 ತಿಂಗಳಲ್ಲಿ ಅವರ ಒಂದು ಒಪ್ಪಿಗೆಯನ್ನ, ಅಭಿಪ್ರಾಯವನ್ನ, ತೀರ್ಮಾನವನ್ನ ಕೊಟ್ಟಿದ್ದಾರೆ. ಆ ಜೊತೆಗೆ ಕೋಲಾರಕ್ಕೆ ಬಂದಾಗ ಕೋಲಾರ ಲೋಕಸಭಾ ಕ್ಷೇತ್ರ ಇತಿಹಾಸದಲ್ಲಿ ಇಷ್ಟೊಂದು ಓಟನ್ನ ಸಿಂಗಲ್ ಪಾರ್ಟಿ ಕಾಂಗ್ರೆಸ್ ಯಾರ ಜೊತೆಲಿ ಮೈತ್ರಿ ಹೋಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೊಂದು ಓಟ್ ಬಿದ್ದಿರೋದು ಫಸ್ಟ್ ಟೈಮ್. ನಮ್ಮ ಅಭ್ಯರ್ಥಿ ಸೋತಿದ್ದಾರೆ, ಗೌತಮ್ ಅವರು ಸೋತಿದ್ದಾರೆ. ಕಾರಣ ಸೋಲೋದಕ್ಕೆ ಬೇರೆ ಇರ್ಬೋದು. ನಮ್ಮ ಕ್ಯಾಂಡಿಡೇಟು ಒಳ್ಳೆ ಕ್ಯಾಂಡಿಡೇಟ್ ಗೌತಮ್ ಅವರು. ಆದರೆ ಕ್ಯಾಂಡಿಡೇಟು ನಮಗೆ ಬರೀ ಒಂದು 15 ದಿವಸದಲ್ಲಿ ಕ್ಯಾಂಡಿಡೇಟ್ ಕೊಟ್ಟಿದ್ದು ಕೂಡ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತು. ಅದರ ಜೊತೆಯಲ್ಲಿ ಈ ದೇಶದಲ್ಲಿ ಮೋದಿಯವರ ವೇವು ಕಡಿಮೆ ಆಗಿದೆ. ಅದು ಇನ್ನೂ ಪರ್ಸೆಂಟೇಜ್ ಸ್ವಲ್ಪ ಯೂಸ್ ಇದ್ದಾರೆ ಅನ್ನೋದು ಕೂಡ ಕಾರಣ ಇದೆ. ಈ 2 ಕಾರಣದಿಂದ ನಾವು ಕಡಿಮೆ ಮತಗಳಲ್ಲಿ ಅತಿ ಹೆಚ್ಚಿಗೆ ಓಟ್ ತಗೊಂಡಿದ್ರು ಕೂಡ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಸೋತಿದ್ದಾರೆ. ಆದರೆ ಈ ಲೋಕಸಭಾ ಚುನಾವಣೆ ಅಂತಿಮ ಅಲ್ಲ. ಜನ ತುಂಬಾ ಬುದ್ಧಿವಂತರಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಓಟ್ ಹಾಕಬೇಕು ಅನ್ನೋದು ತೀರ್ಮಾನ ತಗೊಂಡದ್ದು ಆ ಮತ ಬಾಂಧವರು ಮತ್ತು ವೋಟರ್ಸ್ ತೀರ್ಮಾನ ತಗೊಂಡ್ರು. ಉದಾಹರಣೆ, ಮಾಲೂರು ತಾಲೂಕು ನಾನು ಬರೀ 50,900 ಓಟಲ್ಲಿ ಶಾಸಕನಾಗಿದ್ದೇನೆ. 50,900 ಓಟ್ ತಗೊಂಡು MLA ಆಗಿದ್ದೀನಿ ಮಾಲೂರು ಕ್ಷೇತ್ರದಲ್ಲಿ. 10 ತಿಂಗಳಿಗೆ ಇಂಡಿಪೆಂಡೆಂಟ್ ಒಂದು ಕಡೆ ಅವರು ಸುಮಾರು 47 ಸಾವಿರ, 50,000 BJP, JDS ಒಂದು 18,000, ಸುಮಾರು 1,20,000 ಮೂರು ಜನ ಸೇರಿ ನನಗಿತ್ತು 70,000 ಲೀಡ್. 1,20,000 3 ಜನ ಓಟ್ ತಗೊಂಡಿದ್ದಾರೆ. 3 ಜನ ಸೇರಿ ನನಗಿಂತೂ ಸುಮಾರು 70,000 ಲೀಡ್ ಇದ್ದಾರೆ. 10 ತಿಂಗಳಿಗೆ ಜನ ತೀರ್ಮಾನ ಮಾಡ್ತಾರೆ. 73,500 ಓಟು ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ ಅವ್ರು ಕೊಡ್ತಾರೆ. ಎಷ್ಟು ಡಿಫ್ರೆನ್ಸ್ ನೋಡ್ರಿ, ಜನ ವೋಟರ್ಸ್ ಹೇಗೆ ತೀರ್ಮಾನ ತಗೊಂತಾರೆ ಅಂತ. ಅದರಿಂದ ಇವು ಪಾರ್ಲಿಮೆಂಟ್ ಎಲೆಕ್ಷನ್ ಮತ್ತೆ ನಾಳೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ಅನ್ವಯಿಸ್ತದೆ ಅನ್ನೋದು ಏನಾದ್ರು ವಿರೋಧ ಪಕ್ಷದವ್ರು ಅಂದ್ಕೊಂಡಿದ್ರೆ ಅದು ಅವರು ಭ್ರಮೆ. ಅದು ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ಆಗ್ತದೆ, ಮತ್ತೆ ಬೇರೆ ಎಲೆಕ್ಷನ್ಗೆ ಒಂಥರ ವೋಟ್ ಮಾಡ್ತಾರೆ. ನಮಗೆ ನಮ್ಮ ಕ್ಯಾಂಡಿಡೇಟು ಸೋತಿದ್ರು ಕೂಡ ನಾವು ಪರ್ಸೆಂಟೇಜ್ ಓಟ್ ಹೆಚ್ಚಿಗೆ ತಗೊಂಡಿರೋದು ತೃಪ್ತಿಯಾಗಿದೆ. ಮುಂದೆ ಸರಿ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ತೀವಿ. ನಾಯಕರಲ್ಲಿ ಕೂಡ ಗುಂಪುಗಾರಿಕೆ ಮಾಡಲಿಲ್ಲ. KH ಮುನಿಯಪ್ಪನವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಕೆಲಸ ಮಾಡಿದ್ದಾರೆ. ಎಲ್ಲ ನಮ್ಮ 8 ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಮುಖಂಡರು ಒಟ್ಟಿಗೆ ಮಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಮಾಡದಿದ್ರೆ ಇಷ್ಟು ಓಟ್ ಬರ್ತಾ ಇರಲಿಲ್ಲ. ಯಾರು ಕೂಡ ಯಾರು ಮಾತಾಡ್ಬೋದು, ನಾನು ಮಾತಾಡೋದಿಲ್ಲ. KH ಮುನಿಯಪ್ಪ ಇರ್ಬೋದು, ಸುಧಾಕರ್ ಅವರು ಇರ್ಬೋದು, ಪುತ್ತೂರು ಮಂಜು ಅವರು ಇರ್ಬೋದು, SN ನಾರಾಯಣಸ್ವಾಮಿ ಇರ್ಬೋದು, ರೂಪಾ ಇರ್ಬೋದು, ನಂಜೇಗೌಡರು, ಎಲ್ಲ ಮುಖಂಡರುಗಳು ಒಟ್ಟಿಗೆ ಎಲೆಕ್ಷನ್ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ 2 ಜಿಲ್ಲಾ ಮಂತ್ರಿಗಳು, ಕೋಲಾರ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಇರ್ಬೋದು, ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮಂತ್ರಿ ನಮ್ಮ ಸುಧಾಕರ್ ಅವರು ಇರ್ಬೋದು, ತುಂಬಾ ಜವಾಬ್ದಾರಿಯುತವಾಗಿ 15 ದಿವಸಕ್ಕೆ ಕ್ಯಾಂಡಿಡೇಟ್ ಕೊಟ್ಟರು ಕೂಡ ತುಂಬಾ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿರೋದಕ್ಕೆ ಇಷ್ಟು ಓಟನ್ನು ನಾವು ತಗೊಂಡಿದ್ದೀವಿ. ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲರಿಗೂ ಗ್ಯಾರಂಟಿ ಕ್ಲಿಕ್ ಆಗಿಲ್ಲ ಅಂತ ಹೇಳ್ತಾರೆ ಸರ್. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1 ಸೀಟ್ ಇದ್ದು 9 ಸೀಟ್ ಆಗಿದ್ದೀವಿ. ಅವನು ಟೋಟಲ್ ಓವರಾಲ್ ಪರ್ಸೆಂಟೇಜ್ ನೋಡೋಕೆ ಹೋದಾಗ ಕಾಂಗ್ರೆಸ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಗ್ಯಾರಂಟಿ ಕೆಲಸ ಮಾಡಿದೆ, ಗ್ಯಾರಂಟಿ ಕೆಲಸ ಮಾಡಿಲ್ಲ, ಮತ್ತು ಗ್ಯಾರಂಟಿ ನಾವು ತೆಗಿತೀವಿ ಅನ್ನೋದು ಅದನ್ನು ನಾನು ವಿರೋಧ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮೇಲೆ ಏನು ನಂಬಿಕೆ ಇಟ್ಟಿದ್ದಾರೆ ಅದನ್ನು ಮುಂದುವರಿಸಬೇಕು, ಆ ಗ್ಯಾರಂಟಿ ಮುಂದುವರಿಸಬೇಕು. ಅದ್ರ ಜೊತೆಯಲ್ಲಿ
ಡೆವಲಪ್ಮೆಂಟ್ಸ್ಗೆ ಅವಕಾಶ ಮಾಡಿ. ಅಸೆಂಬ್ಲಿಯಲ್ಲಿ ಅಲ್ಲ 142 ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗಿದೆ ಸರ್ ಈ ರಾಜ್ಯದಲ್ಲಿ. ರಾಜ್ಯದಲ್ಲಿ ರಾಜ್ಯದಲ್ಲಿ 142 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆ. ಓವರ್ ಆಲ್ ನಾವು ಪರ್ಸೆಂಟೇಜು ಬಿಜೆಪಿ ಜೆಡಿಎಸ್ ಮೈತ್ರಿಗಿಂತ ಜಾಸ್ತಿ. ಗ್ಯಾರಂಟಿ ಒಪ್ಕೊಂಡಿಲ್ಲ ಅಂತ. ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಅಂತಲ್ಲ, ಗ್ಯಾರಂಟಿ ಒಪ್ಕೊಂಡಿಲ್ಲ ಅಂತಲ್ಲ, ಗ್ಯಾರಂಟಿ ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದು ಇಷ್ಟು ಪರ್ಸೆಂಟೇಜ್ ಅಲ್ಲಿ ಬರ್ತಾ ಇತ್ತು. 1 ಸೀಟ್ ಇದ್ದಿದ್ದು ಇವತ್ತು 9 ಸೀಟ್ ಹೋಗಿದ್ದೇವೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ಜನ ಒಪ್ಪಿಲ್ಲ ಅನ್ನೋದು ಬೇಡ. ಗ್ಯಾರಂಟಿಗಳನ್ನ ಮುಂದುವರಿಸೋ ಜೊತೆಗೆ ಇನ್ನು 4 ವರ್ಷ ಏನಿದೆ, 4 ವರ್ಷ ಡೆವಲಪ್ಮೆಂಟ್ಸ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ಗ್ಯಾರಂಟಿ ಒಪ್ಕೊಂಡಿದ್ದಲ್ಲ ಸರ್, ರೀಚ್ ಆಗಿಲ್ಲ ಅಂತ ಒಂದು ಆರೋಪ ಇದೆ ಜನಗಳಿಗೆ. ಸ್ವಲ್ಪ ಇನ್ನೂ ಅದು ರೀಚ್ ಆಗೋದು ಮತ್ತೆ ಇದು ಪ್ರತಿಫಲ ಏನು, ಗ್ಯಾರಂಟಿಗಳಿಂದ ಏನು ಅನುಕೂಲ ಆಗ್ತದೆ ಅನ್ನೋದು ಸ್ವಲ್ಪ ರೀಚ್ ಆಗಬೇಕಾಗ್ತದೆ. ಸೋಲಿನ ಜವಾಬ್ದಾರಿ ಯಾಕೆ? ಸೋಲಿನ ಜವಾಬ್ದಾರಿ ಎಲ್ಲರೂ ವಹಿಸ್ಕೋಬೇಕಾಗ್ತದೆ. ಒಬ್ಬರೆಲ್ಲ ವಹಿಸ್ಕೊಳ್ಬೇಕು. ಕೆ ಎಚ್ ಮುನಿಯಪ್ಪನವರು ವಹಿಸ್ಕೊಬೇಕಾಗ್ತದೆ, ಮತ್ತೆ ಎಲ್ಲರೂ ವಹಿಸ್ಕೊಬೇಕು. 7 ಸಾರಿ ಸಂಸದರಾಗಿ ಕೆಲಸ ಮಾಡಿದ್ರು. ರಾಜ್ಯದಲ್ಲಿ ಇವತ್ತು ಕೂಡ ಮಂತ್ರಿ ಆಗಿದ್ದಾರೆ. ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಇದ್ದಾರೆ. ಇಲ್ಲೂ ಕೂಡ ಅವರು 7 ಸಾರಿ MP ಅವರಾಗಿ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ. ಅವರು ಕೂಡ ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅವರು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಈ ಸೋಲನ್ನ ಒಪ್ಕೊಳ್ಳೇಬೇಕಾಗ್ತದೆ. ಮತ್ತೆ ಸರಿ ಮಾಡುವಂತ ಜವಾಬ್ದಾರಿ ಕೂಡ ನಮ್ದೇ ಆಗಿದೆ. ಮುಂಚೆನೆ ಅವ್ರಿಗೆ ಈಗ ಯಾವ ಟಿಕೆಟ್ ಸಿಗಲಿಲ್ಲ ಅವತ್ತೇ ಹೇಳಿದ್ರು ಸೋಲು ಗೆಲುವಿನ ಜವಾಬ್ದಾರಿ ಯಾರು? ಕಾಂಗ್ರೆಸ್ ಪಕ್ಷ ಕೊಟ್ಟದ ಅವಕಾಶ ಅಲ್ವಾ. ಸಂಸದರಾಗಿ ಇವತ್ತು ನಮ್ಮ ಜವಾಬ್ದಾರಿ ಇಲ್ಲ ಅಂತ ಹೇಳೋದಿಲ್ಲ. ನನ್ನ ಪ್ರಕಾರ ಹೇಳಿರಲ್ಲ ಅವರು. ಅದು ಹೇಳಿದ್ರೆ ಅದು ಆಯ್ತು. ಹೈಕಮಾಂಡ್ ತೀರ್ಮಾನ ತಗೊಂಡ ಆದ್ಮೇಲೆ ಕೆ ಎಚ್ ಮುನಿಯಪ್ಪಾಜಿ ಅವರು ಕೂಡ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ. ಗೌತಮ್ ಪರವಾಗಿ ಓಟ್ ಕೇಳಿದಾರಲ್ಲ ಅವರು. ನಾನು ಬರೋದೇ ಇಲ್ಲ ಕೋಲಾರಕ್ಕೆ, ಇಲ್ಲ ನನಗೆ ವಿರುದ್ಧವಾಗಿ ಟಿಕೆಟ್ ಕೊಟ್ಟಿದ್ದಾರೆ, ಇಲ್ಲ ನಮ್ಮ ಮನೆಯವರು ಟಿಕೆಟ್ ಕೊಡಲಿಲ್ಲ ಅಂತೇಳಿ ಬರದೇ ಇರಲಿಲ್ಲಲ್ಲ. ಅಪ್ಲಿಕೇಶನ್ ಹಾಕಿ ಬಂದಿದ್ದಾರೆ. ರಾಹುಲ್ ಗಾಂಧಿ ಪ್ರೋಗ್ರಾಮ್ ಬಂದಿದ್ದಾರೆ. ಕೆಲವು ಸಭೆಯಲ್ಲಿ ಭಾಗವಹಿಸಿದಾರಲ್ಲ. ಈಗ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹಾಸನ ಹೊರತುಪಡಿಸಿದಂತೆ ಎಲ್ಲ ಕಡೆ ಕಾಂಗ್ರೆಸ್ ಹಿನ್ನಡೆ ಅನುಭವಿಸಿದೆ ಸರ್. ಮೈಸೂರಲ್ಲಿ ಪ್ರಮುಖ ನಾಯಕರು ಇರುವಂಥ ಸ್ಥಳ ಮತ್ತು ಬೆಂಗಳೂರು ಗ್ರಾಮಾಂತರ ಎಲ್ಲ ಕಡೆ ಸೋತಿದ್ದೀವಿ ಸರ್. ಅದೇ ಈಗ ಅದನ್ನು ಯಾಕೆ, ಕಾರಣ ಏನು ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯ ನಾಯಕರುಗಳು ಅದರ ಬಗ್ಗೆ ತೀರ್ಮಾನ ತಗೊಂತಾರೆ. ಕಾರಲ್ಲಿ ಏನಿದೆ ಅದು ಟೈಮ್ ಇದೆ. ಮೊನ್ನೆ ತರ ರಿಸಲ್ಟ್ ಬಂದಿದ್ದಲ್ಲ. ಮೈಸೂರು, ಬೆಂಗಳೂರು ಗ್ರಾಮಾಂತರ ಮೇನ್ ಯಾರ್ಯಾರು ಇತ್ತು, CM DC ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿ ಮುಗಿಸ್ಕೊಳಕ್ಕಾಗಲ್ಲ. ಅದೇ ಕಾರಣ ಏನು ಅನ್ನೋದ್ರ ಬಗ್ಗೆ ನಾಯಕರೆಲ್ಲ ಕೂತು ಅದು ಸರಿ ಮಾಡ್ಕೊಬೇಕಲ್ಲ. ಸರಿ ಕಾರಣ ಏನು ಹುಡುಕ್ಬೇಕು, ಹುಡುಕಿ ಸರಿ ಮಾಡ್ಕೊಡುವಂಥ ಕೆಲಸ ಬೇಕಾದಷ್ಟು ಟೈಮ್ ಇದೆಯಲ್ಲ. ಬರೀ ಇನ್ನು 1 ವರ್ಷ ಆಗಿದೆ ಸರ್ಕಾರ ಬಂದು, ಇನ್ನೊಂದು 4 ವರ್ಷ ಇದೆ. ಆದರೂ ಕೂಡ ನಾವು 1 ಸೀಟ್ ಇದ್ದು 9 ಸೀಟ್ ಗೆದ್ದಿದ್ದೀವಿ. ದೇಶದಲ್ಲಿ ಕಾಂಗ್ರೆಸ್ ಪಿಕಪ್ ರಾಜ್ಯದಲ್ಲಿ ಯಾಕೆ ಬಿದ್ದೋಯ್ತು? ರಾಜ್ಯದಲ್ಲೂ ಪಿಕಪ್ ಆಗಿದೆ, ಇಲ್ಲ ಅಂತಿಲ್ಲ. ರಾಜ್ಯ ಸರ್ಕಾರ ಬಂದು 10 ತಿಂಗಳಾಗಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ 10 ತಿಂಗಳಾಗಿದ್ದು. ಆದರೂ ಕೂಡ 9 ಸೀಟನ್ನು ಕೊಟ್ಟಿದ್ದಾರೆ. ಸರ್ಕಾರ ವಿರುದ್ಧವಾಗಿ 1 ಸೀಟ್ ಇದ್ದಿದ್ದು 1 ಸೀಟ್ ಕೊಡಲಿಲ್ಲ, ಇಲ್ಲ 0 ಮಾಡಲಿಲ್ಲ. 1ರಿಂದ 9 ಕೊಟ್ಟಿದ್ದಾರೆ. ವೋಟಿಂಗ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಮತ್ತೆ ಅದು ಇನ್ನೂ ಹೆಚ್ಚಿಗೆ ಸೀಟ್ ಗೆಲ್ಲಬೇಕಾಗಿತ್ತು ಅಂತ ನಮ್ಗೆಲ್ಲರಿಗೂ ಇತ್ತು. ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೂತು ನಮ್ಮ ರಾಜ್ಯ ನಾಯಕರುಗಳು ಚರ್ಚೆ ಮಾಡಿ ಎಲ್ಲಿ ಡಿಫರೆನ್ಸ್ ಆಗಿದೆ ಅದನ್ನು ಸರಿ ಮಾಡೋದಕ್ಕೆ ಮಾಡಬೇಕಾಗ್ತದೆ, ಮಾಡ್ತಾರೆ. ನಾಗೇಂದ್ರ ಪ್ರಕರಣ ಏನಾದರೂ ಇರಿಸುಮಿಸ್ತಾನಿದೆ ಸರ್ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ? ಇಲ್ಲ, ನಾಗೇಂದ್ರ ತಪ್ಪು ಮಾಡಿದ್ದಾರೆ ಅಂತ ನಾವು ಯಾರು ಹೇಳೋಕ್ಕೂ ಆಗೋದಿಲ್ಲ. ಆದರೆ ಸರ್ಕಾರ ಮುಜುಗರ ಆಗಬಾರ್ದು ಅನ್ನೋ ಉದ್ದೇಶದ ತನಿಖೆಗೆ ಸಹಕಾರ ಆಗಬೇಕು. ತನಿಖೆಗೆ ಒಬ್ಬ ಮಂತ್ರಿನ ಇಟ್ಕೊಂಡು ತನಿಖೆ ಮಾಡಿಸೋದು ಸರಿ ಇಲ್ಲ ಅಂತೇಳಿ ಇವತ್ತು ನಾಗೇಂದ್ರ ಅವರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ಅವನು ನಿರಪರಾಧಿಗಳು ಅಂತ ಪ್ರೂಫ್ ಆಗ್ತದೆ. ಅವರು ಸರ್ಕಾರಕ್ಕೆ ಮುಜುಗರ ಆಗಬಾರ್ದು, ತನಿಖೆಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವ್ರು ಏನ್ ಬೇಕಾದ್ರೂ ಕೇಳ್ತಾರಪ್ಪ, ಸರ್ಕಾರ ಬಿಟ್ಬಿಡು ಹೋಗ್ಬಿಡು ಅಂತೇಳಿ. ನೀವು ಯಾರು ಕೇಳಕ್ಕೆ? ಜನ ತೀರ್ಮಾನ ಮಾಡಿದಾರಲ್ಲ. ರಾಜ್ಯ ಸರ್ಕಾರ ನಡೆಸಿ ಫುಲ್ ಮೆಜಾರಿಟಿ ಕೊಡೋದು ತೀರ್ಪಿನ ಕನಸು ಕಾಣ್ತಾರೆ. ಸರ್ಕಾರ ನಾಳೆ ಬಿಡ್ತದೆ, ಇವತ್ತು ಬಿಡ್ತದೆ, ನಾವು ಬಂದ್ಬಿಡ್ತೀವಿ ಅಂತ. ಯಾವುದೋ ಪಾರ್ಲಿಮೆಂಟ್ಗೆ ಎಷ್ಟು ಖುಷಿ ಆಗ್ಬಿಟ್ಟವ್ರೆ. ಇಂಡಿಯಾದಲ್ಲಿ ಏನಾಗಿದೆ, ಬಿಜೆಪಿ ಮೋದಿ ವೇವ್ ಏನಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಗ್ಯಾರಂಟಿ ಇದೆಯಾ? ಇದು ಕೇಂದ್ರ ಸರ್ಕಾರ ಯಾವತ್ತು ಬೇಕಾದ್ರೂ ಚಂದ್ರಬಾಬು ನಾಯ್ಡು, ನಿತೀಶ್ ಅವರು ಮೊದಲೊಂದ್ಸಾರಿ ಚಂದ್ರಬಾಬು ನಾಯ್ಡು ತೋರಿಸಿದಾರೆ ಬಿಜೆಪಿ ಅವ್ರಿಗೆ ಏನು ಅಂತ. ತೃಪ್ತಿ ಪಡೋದು ಬೇಡ. ಮೆಜಾರಿಟಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮಾಡಿಲ್ಲ.
ಯಾವತ್ತು ಬೇಕಾದರೂ ಕೇಂದ್ರ ಸರ್ಕಾರ ಬಿದ್ದು ಹೋಗ್ಬೋದು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಇದೆಯಲ್ಲ, ಟಚ್ ಮಾಡೋಕ್ಕಾಗಲ್ಲ. ಈ 4 ವರ್ಷ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬರೋದು ರಾಜ್ಯದಲ್ಲಿ. ಕೇಂದ್ರ ಸರ್ಕಾರ ಬೀಳೋ ಸಾಧ್ಯತೆ ಇದೆ ಅಂತೀರಾ ಸರ್? ಈ ಕೇಂದ್ರ ಸರ್ಕಾರ 5 ವರ್ಷ ಪರ್ಮನೆಂಟ್ ಆಗಿರಕ್ಕೆ ಹೆಂಗಿರ್ತದೆ? ಏನ್ ಒನ್ ಮನುಷ್ಯ ಮೋದಿ ಅವರಿಗೆ ಯಾರು ಅಡ್ಡನೇ ಇಲ್ಲ. ಸಂವಿಧಾನನು ಬದಲಾವಣೆ ಮಾಡ್ತೀವಿ ಅಂತ ಹೇಳೋದು ಏನು? ಎಲ್ಲ ಬೇರೆ ಇವ್ರು ಯಾರು ಇರ್ಕೊಡ್ದು, ಮುಸ್ಲಿಮ್ಸ್ ನಾವು ಪಾಕಿಸ್ತಾನ ಕಳಿಸ್ಬಿಡ್ತೀವಿ ಅಂತ ಹೇಳೋದು, ಮನಸ್ಸು ಬಂದಂಗೆ ಮಾತಾಡೋದು, ಇವೆಲ್ಲ ನೋಡಿದ್ವಿ. ಒನ್ ಮ್ಯಾನ್ ಶೋ. ಇವತ್ತು ಆ ಒನ್ ಮ್ಯಾನ್ ಶೋ ಇಲ್ಲ. 2 ಸಪೋರ್ಟಿಂಗ್ ಅದೇ. ಯಾವಾಗಾದ್ರೂ ಮುರಿದೋಗ್ಬಿಡ್ಬೋದು, ಅದು ಕಿತ್ಕೊಂಡು ಹೋಗ್ಬೋದು. ಇಂಡಿಯಾದಲ್ಲೂ ಹಂಗೆ ಇದೆ ಸರ್. ಇಂಡಿಯಾದಲ್ಲಿ ನಾವು ಇಂಡಿಯಾ ಕಾಂಗ್ರೆಸ್ ಫುಲ್ ಮೆಜಾರಿಟಿ ಇದೆ ಅಂತ ಹೇಳೋದಿಲ್ಲ. ನಾವೆಲ್ಲ ಇಂಡಿಯಾ ಒಕ್ಕೂಟ ಏನಿದೆ, ನಾವೆಲ್ಲ ಸೇರಿ ತೀರ್ಮಾನ ತಗೊಂಡಿದ್ದೀವಿ. ನಮ್ದು ಮೆಜಾರಿಟಿ ಇದೆ, ನಾವು ಸರ್ಕಾರ ಮಾಡಿದ್ವಿ ಅಂತ ಹೇಳ್ತಾ ಇಲ್ಲ ನಾವು. ಆದ್ರೆ ಬಿಜೆಪಿ ಪೊಸಿಷನ್ ಸರ್ಕಾರದ, ಕೇಂದ್ರ ಸರ್ಕಾರದ ಏನಿದೆ ಅಂದ್ರೆ, ಹೋದ 5 ವರ್ಷ ಏನಿತ್ತು ಆ ಶಕ್ತಿ, ಆ ತೀರ್ಮಾನ ದೇಶದ ಜನ ಕೊಟ್ಟಿಲ್ಲ. ಮೋದಿಯವರ ಪರವಾಗಿ ಇಲ್ಲ, ಮೋದಿಯವರ ವಿರುದ್ಧವಾಗಿದೆ. ಚಂದ್ರಬಾಬು ನಾಯ್ಡು ಮೋದಿ ನೋಡ್ಬಿಟ್ಟು ಹಾಕವ್ರ, ನಿತೀಶ್ ಅವರಿಗೆ ಮೋದಿ ಅವ್ರು ನೋಡ್ಬಿಟ್ಟು ಹಾಕವ್ರ. ಅವರು ವೈಯಕ್ತಿಕವಾಗಿ ಗೆದ್ದಿರೋದು ಅವರು. ಅದರಿಂದ ಕೇಂದ್ರದಲ್ಲಿ 5 ವರ್ಷ ಆಡಳಿತ ಈ ಸಾರಿ ಮಾಡಕ್ಕಾಗಲ್ಲ.